ಬಹುನಿರೀಕ್ಷಿತ ಎಕ್ಕ ಸಿನಿಮಾ ಇವತ್ತು ಬಿಡುಗಡೆಗೆ ಸಜ್ಜಾಗಿದ್ದು ರಾಜ್ಯದಾದ್ಯಂತ ಹಲವಾರು ಥಿಯೇಟರ್ಗಳಲ್ಲಿ ಸಿನಿಮಾ ಬಿಡುಗಡೆ ಆಗ್ತಾ ಇದೆ. ಜೊತೆಗೆ ಇವತ್ತು ಮೈಸೂರಿನ ಗಾಯತ್ರಿ ಹಾಗೂ ಸಂಗಮ್ ಚಿತ್ರಮಂದಿರಗಳಲ್ಲೂ ಕೂಡ ಸಿನಿಮಾ ಬಿಡುಗಡೆ ಆಗ್ತಾ ಇದ್ದು ಹಲವು ಮಲ್ಟಿಪ್ಲೆಕ್ಸ್ಗಳಲ್ಲಿ ಈಗಾಗಲೇ ಟಿಕೆಟ್ ಸೋಲ್ಡ್ ಔಟ್ ಆಗಿರೋದನ್ನು ನಾವು ಗಮನಿಸ್ತಾ ಇದ್ದೀವಿ. 4 ದಿನಗಳ ಮುಂಚೆನೇ ಸಂಗಮ್ ಥಿಯೇಟರ್ನಲ್ಲಿ ಟಿಕೆಟ್ ಸೋಲ್ಡ್ ಔಟ್ ಆಗಿದ್ದು ಇವತ್ತು ಬಿಡುಗಡೆಗೆ ಸಜ್ಜಾಗಿರೋದ್ರಿಂದ ಥಿಯೇಟರ್ನಲ್ಲಿ ಎಲ್ಲ ರೀತಿಯಾದ ತಯಾರಿಗಳನ್ನು ಮಾಡಿಕೊಳ್ಳಲಾಗಿದೆ. ಅಭಿಮಾನಿಗಳು ಇವಾಗಲೇ ಹಲವಾರು ಸಂಖ್ಯೆಯಲ್ಲಿ ಥಿಯೇಟರ್ ಮುಂದೆ ಸೇರಿರೋದನ್ನು ಕೂಡ ನಾವು ಕಾಣ್ತಾ ಇದ್ದೀವಿ. ನಾನು ನಿಮಗೆ ದೃಶ್ಯದಲ್ಲಿ ತೋರಿಸ್ತಾ ಹೋಗ್ತೇನೆ. ಈಗಾಗಲೇ ಸಂಗಮ್ ಚಿತ್ರಮಂದಿರದಲ್ಲಿ ಅನೇಕ ಅಭಿಮಾನಿಗಳು ಬಂದು ಸೇರಿರ್ತಕ್ಕಂಥದ್ದು. ಮೊದಲ ಫಸ್ಟ್ ಶೋಗೆ ಈಗಾಗಲೇ ಟಿಕೆಟ್ ಸೋಲ್ಡ್ ಔಟ್ ಆಗಿದ್ದು ಅನೇಕ ಅಭಿಮಾನಿಗಳು ಇಲ್ಲಿ ಸೇರಿರ್ತಕ್ಕಂಥದ್ದು ನಾನು ನಿಮಗೆ ದೃಶ್ಯದಲ್ಲಿ ತೋರಿಸ್ತಾ ಇದ್ದೀನಿ. ಬ್ಯಾನರ್ಗಳನ್ನು ಈಗಾಗಲೇ ಕಟ್ಟಲಾಗಿದೆ. ಅಭಿಮಾನಿಗಳಿಂದ ಅನೇಕ ಬ್ಯಾನರ್ಗಳನ್ನು ಕಟ್ಟಲಾಗಿದ್ದು ಮೈಸೂರಿನ ಅನೇಕ ಸಂಘಗಳಿಂದ ಈಗಾಗಲೇ ಯುವ ಅವರಿಗಾಗಿ ಈ ಸಿನಿಮಾಗಾಗಿ ಕಾಯ್ತಾ ಇದ್ದನ್ನು ನಾವು ಗಮನಿಸ್ತಾ ಇದ್ವಿ. ಈಗಾಗಲೇ ಕಟೌಟ್ ಕೂಡ ರೆಡಿಯಾಗಿದ್ದು ನಾವು ಗಮನಿಸ್ತಾ ಇದ್ವಿ. ಸಂಗಮ್ ಚಿತ್ರಮಂದಿರದಲ್ಲಿ ಸುಮಾರು ದೊಡ್ಡ ಮಟ್ಟದಲ್ಲಿ ಕಟೌಟನ್ನು ಹಾಕಲಾಗಿದ್ದು ವಿಶೇಷವಾಗಿ ರಗಡಾಗಿ ಕಾಣ್ತಾ ಇರೋದು ಯುವ ಅವರು, ಅದನ್ನು ನಾವು ಗಮನಿಸ್ತಾ ಇದ್ದೀವಿ. ಬಹುನಿರೀಕ್ಷಿತವಾಗಿದ್ದಂಥ ಎಕ್ಕ ಸಿನಿಮಾದಲ್ಲಿ ಡ್ಯಾನ್ಸ್ ಹಾಗೂ ಆ್ಯಕ್ಷನ್ಗಳನ್ನು ಹೆಚ್ಚು ನಿರೀಕ್ಷೆಗೂ ಮೀರಿ ಮಾಡಿದ್ದೀನಿ ಅನ್ನೋ ನಿಟ್ಟಿನಲ್ಲಿ ಯುವ ಅವರು ಇವಾಗಲೇ ಹೇಳಿಕೆಯನ್ನು ಕೊಟ್ಟಿದ್ದನ್ನು ಕೂಡ ನಾವು ಗಮನಿಸ್ತಾ ಇದ್ದೀವಿ. ಇವಾಗ ನನ್ನೊಟ್ಟಿಗೆ ಮಾತನಾಡೋದಕ್ಕೆ ದೊಡ್ಡ ಮನೆ ಅಭಿಮಾನಿಗಳಿದ್ದಾರೆ, ಅವ್ರನ್ನ ಮಾತಾಡ್ಸೋಣ. ನಿರೀಕ್ಷೆ ಹೇಗಿದೆ ಎಕ್ಕ ಸಿನಿಮಾ ಬಗ್ಗೆ ಅಂತ ಅವ್ರನ್ನ ಕೇಳ್ತಾ ಹೋಗೋಣ. ನನ್ನೊಟ್ಟಿಗೆ ಮಾತನಾಡೋದಕ್ಕೆ ಭರತ್ ಅವರಿದ್ದಾರೆ, ಅವ್ರನ್ನ ಮಾತಾಡ್ಸೋಣ, ಕೇಳ್ತಾ ಹೋಗೋಣ. ಸರ್, ಮೊದಲನೇದಾಗಿ ಇವತ್ತು ಸಿನಿಮಾ ರಿಲೀಸ್ ಆಗ್ತಾ ಇದೆ. ಫಸ್ಟ್ ಶೋಗೆ ಎಲ್ಲರೂ ರೆಡಿಯಾಗಿದ್ದೀರಾ, ಹೇಗೆ ನಿರೀಕ್ಷೆ ಇಟ್ಟಿದ್ದೀರಾ ಅಂತ? ಮೊನ್ನೆ ಕೂಡ ಬಂದಾಗ ಮೀಟ್ ಆಗಿದ್ದೀರಿ, ಏನು ಹೇಳಿದ್ರು, ಏನು ಮಾತಾಡಿದ್ರು ಅಂತ? ಎಕ್ಕ ಸಿನಿಮಾ ತುಂಬ ಫಾಸ್ಟಾಗಿ ಅಂದರೆ ತುಂಬ ಚೆನ್ನಾಗಿ ಬಂದಿದೆ. ಸ್ಕ್ರೀನ್ ಪ್ಲೇ ಆಗಿರ್ಬೋದು, ಮೇಕಿಂಗ್ ಆಗಿರ್ಬೋದು, ಎಲ್ಲ ಲೆವೆಲ್ ಕೂಡ ಚೆನ್ನಾಗಿ ಬಂದಿದೆ. ಸ್ಟೋರಿ ವೈಸ್ ಕೂಡ ಆ್ಯಕ್ಟಿಂಗು ನೋಡಬೇಕು. ಎರಡನೇ ಸಿನಿಮಾದಲ್ಲಿ ಹೇಗಿದೆ ನಟನೆ, ಆಮೇಲೆ ಬೇರೆ ಥರ ನಿರೀಕ್ಷೆ ಇದೆ ಸರ್. ಈ ಸಿನಿಮಾ ಬೇರೆ ಒಂದು ಹೋಪ್ಸ್ನ ಕೊಟ್ಟಿದೆ. ಯಾಕಂದರೆ PRK ಪ್ರೊಡಕ್ಷನ್ಸು, ಜಯಣ್ಣ ಕಂಬೈನ್ಸು, ಕಾರ್ತಿಕ್ ARG 3 ಸೇರಿ ಮಾಡ್ತಾರಂಥ ಚಿತ್ರ ಆಗಿರೋದು. ಆಮೇಲೆ ಎಲ್ಲ ತುಂಬ ಬ್ರ್ಯಾಂಡ್ ಪ್ರೊಡಕ್ಷನ್ ಇರೋವಂಥದ್ದೇ, ಎಲ್ಲ ಹೆಸರು ಮಾಡಿರೋಂಥ ಪ್ರೊಡಕ್ಷನ್ಗಳೇ. ಬಟ್ ಇವರು ಸೆಕೆಂಡ್ ಹೀರೋ ಆಗಿ ತೊಗೊಂಡಿರೋದ್ರಿಂದ, ಎರಡನೇ ಫಿಲಮ್ಗೆ ಇವ್ರನ್ನ ತೊಗೊಂಡಿರೋದ್ರಿಂದ ಇಷ್ಟು ದೊಡ್ಡದಾಗಿ ತುಂಬ ಖುಷಿ ಆಗುತ್ತೆ ಸರ್. ಭಾಳ ನಿರೀಕ್ಷೆ ಇದೆ ಎಲ್ರಿಗೂ. ಈಗ ಅಭಿಮಾನಿಗಳೆಲ್ಲ ಏನು ಎಲ್ಲರೂ ಕೂಡ ಸೇರಿ ಬ್ಯಾನರ್ಗಳು ಮಾಡಿಸಿದ್ದೀರಾ? ಹೌದು, ಅಭಿಮಾನಿಗಳು ಕೆಲಸ ನಡೀತಾ ಇದೆ ಖಂಡಿತವಾಗ್ಲೂ. ಹೌದು, ನಾವು PRK FC ಮೈಸೂರು ಅಂತ, ಇವರು PRK ಬ್ರಿಗೇಡ್ ಅಂತ, ನಾವಿಬ್ಬರು ಕೊಲೆಯಾಗಿ ನಾವು ನಮ್ಮ ಒಂದು ಸೆಲೆಬ್ರೇಷನ್ ನಾವು ಮಾಡ್ತಾ ಇದ್ದೀವಿ. ಖುಷಿ ಆಗುತ್ತೆ ಸರ್. ಎಲ್ಲ ಅಭಿಮಾನಿಗಳು ಮೈಸೂರಿಂದ ತುಂಬ ಜನ ಬಂದು ಬ್ಯಾನರ್ ಮೊನ್ನೆಯಿಂದ 4 ದಿನದಿಂದನೇ ಕಟ್ಟಿದ್ದಾರೆ. ನಾವು ಒಂದು 5 ದಿನದಿಂದ ಎಲ್ಲ ಕಟ್ಟಿದ್ದೀವಿ. ಖುಷಿ ಆಗುತ್ತೆ ಸರ್. ಸೆಲೆಬ್ರೇಷನ್ ನಡೀತಾ ಇದೆ ನೋಡಬೇಕು ಇವಾಗ. ಸರ್, ನಿಮ್ಮ ಸ್ನೇಹಿತರು ಕೂಡ ಫುಲ್ ಖುಷಿಯಾಗಿದ್ದಾರೆ. ನೀವು ಕೂಡ ನಿರೀಕ್ಷೆ ಇಟ್ಕೊಂಡಿದ್ದೀರಾ ಸಿನಿಮಾ ಮೇಲೆ? ಹೌದು, ಥಿಯೇಟರ್ ಎಲ್ಲ ನೋಡಿದ್ರೆ ಹೇಗೆ ಅನಿಸುತ್ತೆ ಅಂತ? ತುಂಬ ಖುಷಿ ಆಗುತ್ತೆ. ಯಾಕಂದರೆ ಯುವ ಅವ್ರದ್ದು ಇದೇ ಸೆಕೆಂಡ್ ಫಿಲಮು, ಆದರೂ ಇಷ್ಟು ಕ್ರೇಜ್ ಬರುತ್ತೆ ಅಂದರೆ ತುಂಬ ಖುಷಿ ಆಗುತ್ತೆ. ಅವ್ರ ಮೇಲೆ ತುಂಬ ಭರವಸೆ ಇದೆ. ನಮ್ಮ ಭರವಸೆ ಯುವ. ಇನ್ನು ಮುಂದೆ ಅದೇ ರೀತಿ ಒಳ್ಳೆ ಚಿತ್ರಗಳನ್ನ ಮಾಡ್ಕೊಂಡು ಹೋಗ್ತಾ ಇದ್ದರೆ ನಾವು ತುಂಬ ಸಪೋರ್ಟ್ ಮಾಡ್ಕೊಂಡು ಹೋಗ್ತೀವಿ. ಚೆನ್ನಾಗಿದೆ. ನಮ್ಮ ರಾಜವಂಶ ಬೆಳಿಬೇಕು. ಚೆನ್ನಾಗಿದೆ. ಯುವ ಅವರು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಫಸ್ಟ್ ಫಿಲಮ್ಗಿಂತ ಈ ಫಿಲಮಲ್ಲಿ ತುಂಬ ಅವರ ಎಕ್ಸ್ಪ್ರೆಷನ್ಸ್ಗಳಿರ್ಬೋದು, ಒಂದು ಫೈಟಿಂಗ್ ಸ್ಕಿಲ್ ಇರ್ಬೋದು, ಡ್ಯಾನ್ಸ್ ಸ್ಕಿಲ್ ಇರ್ಬೋದು, ಅದೆಲ್ಲ ಅಪ್ಪು ಅವರಿಂದ ಹಂಗೆ ಬ್ಲಡ್ಡಲ್ಲೇ ಬಂದುಬಿಟ್ಟಿದೆ. ಅದು ನಾವೇನೋ ಅದ್ರ ಬಗ್ಗೆ ಮಾತಾಡೋಂಗಿಲ್ಲ. ಅದರಿಂದ ಈ ಚಿತ್ರಕ್ಕೂ, ಎಕ್ಕ ಚಿತ್ರಕ್ಕೂ ತುಂಬ ನಿರೀಕ್ಷೆ ಇದೆ. ತುಂಬ ಚೆನ್ನಾಗಿ ಬರುತ್ತೆ ಅಂತ ಅಂದ್ಕೊಂಡಿದ್ದೀವಿ. ಬರುತ್ತೆ ಕೂಡ. ಯುವಣ್ಣ, ಆಲ್ ದ ಬೆಸ್ಟ್ ಅಣ್ಣ. ನಿಮ್ಮ ಜರ್ನಿ ತುಂಬ ಸಕ್ಸಸ್ಫುಲ್ಲಾಗಿ ಆಗಲಿ. ನಮ್ಮ ಆಶೀರ್ವಾದ, ಆ ದೇವರ ತಾಯಿ ಚಾಮುಂಡಿ ಆಶೀರ್ವಾದ ತುಂಬ ನಿಮ್ಮ ಮೇಲೆ ಇರುತ್ತೆ. ಯಾವುದೇ ಕಾರಣಕ್ಕೂ ತಲೆ ಕೆಡಿಸ್ಕೊಬಿಡಿ. ಅಪ್ಪು ಅಭಿಮಾನಿಗಳು, ಶಿವಣ್ಣನ ಅಭಿಮಾನಿಗಳು ಎಲ್ಲರೂ ನಿಮ್ಮ ಹಿಂದೆ ಇರ್ತೀವಿ. ನೀವು ಇದೇ ಥರ ನಮಗೆ ಚಿತ್ರಗಳನ್ನ ಕೊಡ್ತಾ ಹೋಗಿ ಎಂಕರೇಜ್ ಮಾಡ್ತೀವಿ. ಅಷ್ಟೇ. ಥ್ಯಾಂಕ್ ಯು. ಖುಷಿಯಾಗಿದ್ದಾರೆ. ಹೌದು, ಸಿನಿಮಾ ಈಗ 10ವರೆ ನೋಡ್ತಾ ಇದ್ದೀರಾ. ಯಾವ ಇಷ್ಟು ಸಾಂಗ್ಗಳಲ್ಲಿ ಯಾವ ಸಾಂಗ್ ತುಂಬ ಇಷ್ಟ ಆಯ್ತು? ತುಂಬ 3 ಸಾಂಗು ತುಂಬ ಚೆನ್ನಾಗಿದೆ. ಅದು ಈ 3 ಸಾಂಗ್ ಬಿಟ್ಟು ಇನ್ನೂ 3 ಸಾಂಗ್ ಮಾಂಟೇಜ್ ಸಾಂಗ್ಗಳಿದೆ, ಅದು ಕೂಡ ಇಟ್ಟಾಗುತ್ತೆ ಅಂತ ಒಂದು ಭರವಸೆ ಇದೆ. ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ಅದುವೇ ಎಕ್ಕಮ್ಮರ್ ಮತ್ತು ಬ್ಯಾಂಗಲ್ ಬಂಗಾರಿ ನಮ್ಮ ಫೇವ್ರೇಟು. ರೌಡಿ ರೈಮ್ಸ್ ಕೂಡ